ಇದು ಬಂದು ಚರಿತದು ಬರ್ಡೇ ಲಾಗ್. ಬೆಳಗ್ಗೆನೆ ಅವನಿಗೆ ಟಿಫನ್ಗೆ ಮಸಾಲೆ ದೋಸೆ ಬೇಕು ಅಂತ ಹಿಂದಿನ ದಿನನೇ ಹೇಳಿದ್ದ. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಮನೇಲೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರಣೀತ್ ಬಂದು ದೇವ್ರ ಪೂಜೆ ಮಾಡಿ ರೆಡಿ ಆದ. ಚರಿತ್ನ ರೆಡಿ ಮಾಡೋಣ ಅಂದರೆ ಇವತ್ತು ನನ್ನ ಬರ್ಡೇ, ನಾನಿವತ್ತು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದ. ಅವನ್ನ ನೈಸ್ ಮಾಡಿ ಕರ್ಕೊಂಬಂದು ರೆಡಿ ಮಾಡಿಸಿದ್ದಾಯಿತು. ಲಂಚ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎರಡಕ್ಕೂ ಮಸಾಲೆ ದೋಸೆನೇ ಆಯಿತು. ಇಬ್ರಿಗೂ ಅದೇ ಬೇಕು ಅಂತ ಕೇಳಿದರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಪ್ರಣೀತಕ್ಕೆ ಕೊಟ್ಬಿಟ್ಟು ಲಂಚ್ ಎಲ್ಲ ಬಂದು ಪ್ಯಾಕ್ ಮಾಡಿದೆ. ಸ್ನ್ಯಾಕ್ಸು, ಫ್ರೂಟ್ಸು ಮತ್ತು ದೋಸೆ ಎಲ್ಲ ಹಾಕಿದ್ದಾಯಿತು. ಲಂಚು ಸ್ನ್ಯಾಕ್ಸು ರೆಡಿ ಆಯಿತು. ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಚರಿತು ನಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ಕೊಂಡು ಹೊರಟ. ಇವಾಗ ಸ್ಕೂಲ್ ಮಕ್ಳಿಗೆ ಬಂದ್ಬಿಟ್ಟು ಕಡಲೆ ಬರ್ಫಿನ ಕೊಟ್ಟು ಕಳಿಸಿದ್ವಿ, ಚಾಕ್ಲೇಟ್ಸ್ ಬೇಡ ಅಂತ ಹೇಳ್ಬಿಟ್ಟು. ಮತ್ತು ನಾನು ಅವ್ರನ್ನ ಡ್ರಾಪ್ ಮಾಡಿ ಬಂದು ಟಿಫನ್ ಬಂದು ಸ್ವಲ್ಪ ಕಾಫಿ ಟಿಫನ್ ಎಲ್ಲ ಮುಗಿಸ್ಕೊಂಡೆ. ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಡಸ್ಟ್ ಆಗಿತ್ತು, ಅದನ್ನೆಲ್ಲ ವಾಟರ್ ಸ್ಪ್ರೇ ಮಾಡಿಕೊಂಡು ಹೊರಗಡೆ ಇಟ್ಟಿದ್ದೀನಿ. ಅಷ್ಟರೊಳಗೆ ಟೈಮ್ ಆಯಿತು, ಇವನ್ನ ಕರ್ಕೊಂಬರೋಣ ಅಂತ ಹೋದೆ. ಅಷ್ಟರೊಳಗೆ ಗ್ರೀಟಿಂಗ್ ಅವ್ನ ಕೈಯಲ್ಲಿ ಇಟ್ಕೊಂಡು ಅವ್ನಿಗೆ ತೋರಿಸ್ಬೇಕಿತ್ತದು, ಸ್ಕೂಲಲ್ಲಿ ಕೊಟ್ರಂತೆ ಬರ್ಡೇಗೋಸ್ಕರ. ಸೊ ಅವ್ನಿಗೆ ತುಂಬ ಹ್ಯಾಪಿ ಆಯ್ತದು. ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಬೈಕಲ್ಲಿ ಆಟ ಆಡ್ಕೊಳ್ತೀನಿ ಅಂತ ಆಟ ಆಡ್ತಾ ಇದ್ದ ಓಡಿಸ್ಕೊಂಡು. ಮತ್ತು ಸರಿ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಆಗ್ತಾ ಬಂತು. ಸರಿ ಅಷ್ಟರೊಳಗೆ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋಣ, ಹಸ್ಬೆಂಡ್ ಬರೋಷ್ಟರೊಳಗೆ ಇದೆಲ್ಲ ರೆಡಿಯಾಗಿದ್ದರೆ ಬೇಗ ಮುಗಿಯುತ್ತಲ್ಲ, ಮಗು ಬೇಗ ಮಲ್ಕೊಂಡ್ಬಿಡ್ತಾನೆ ಅಂತೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿದೆ. ಅವ್ನ ನೇಮ್ ಎಲ್ಲ ಬಲೂನ್ ಮೇಲೆ ಬರೆದ್ಬಿಟ್ಟು ಸ್ಟಾರು, ನಿನಗಿಷ್ಟು ಸ್ಟಾರ್ ಆಗ್ತಾಯಿದ್ದೀನಿ ನೋಡು ಈ ಕಲರ್ ಬಲೂನ್ ಮೇಲೆ ಅಂತ ಹಿಂಗೆ ಮಾತಾಡಿಕೊಂಡು ಆಟ ಆಡಿಕೊಂಡೇ ನಾನು ಪ್ರಣೀತ್ ಮತ್ತು ಚರಿತ್ 3 ಜನನು ಡೆಕೋರೇಷನ್ ಮಾಡಿ ಮುಗಿಸಿದ್ದಾಯಿತು. ಹಸ್ಬೆಂಡ್ನ ಕರ್ಕೊಂಬರ್ಬೇಕಾದ್ರೇ ಕೇಕು ಕೂಡ ಇಸ್ಕೊಂಬಂದೆ. ಎಲ್ಲ ಸೆಟಪ್ಪು ರೆಡಿ ಆಯಿತು. ಇನ್ನೇನು ಕೇಕ್ ಕಟ್ ಮಾಡಬೇಕು. ತಮ್ಮ ಬಂದಿರಲಿಲ್ಲ, ಬರ್ತಾಯಿದ್ದೀನಿ ಅಂತ ಕಾಲ್ ಮಾಡ್ದೆ. ಸೊ ಅವನಿಗೋಸ್ಕರ ವೆಯ್ಟಿಂಗು. ಎಲ್ಲ ಸೆಟಪ್ಪು ರೆಡಿ ಮಾಡಿಕೊಂಡು ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಮತ್ತು ಗಿಫ್ಟ್ಸ್ ಎಲ್ಲ ತಂದಿದ್ರಲ್ವಾ, ಅಮ್ಮ ತಮ್ಮ ಆ ಹಸ್ಬೆಂಡ್ ಎಲ್ಲ ತಂದಿದ್ದರು. ಸೊ ಅದೆಲ್ಲ ರ್ಯಾಪ್ ಮಾಡಿ ಇಟ್ಟಿದ್ವಿ. ಬಟ್ ರ್ಯಾಪ್ ಮಾಡಿ ಇಡೋಷ್ಟು ಪೇಷನ್ಸ್ ಇಲ್ಲ ನಮ್ಮ ಮನೇಲಿ. ಬಂದಿದ ತಕ್ಷಣ ಅದು ಓಪನ್ ಆಗಬೇಕು. ಇದು ಕೂಡ ಗ್ರೀಟಿಂಗ್ ಕೂಡ ಮುಂದೆನೇ ಇಟ್ವಿ, ಅವನಿಗೆ ಇಷ್ಟ ಆಗತ್ತಲ್ವ ಅಂತ ಹೇಳ್ಬಿಟ್ಟು. ಗಿಫ್ಟ್ಸ್ ಎಲ್ಲ ಆಲ್ರೆಡಿ ಓಪನ್ ಆಗೋಗಿತ್ತು. ಮತ್ತು ನೇಬರ್ ಮಾತ್ರ ಇನ್ವೈಟ್ ಮಾಡಿದ್ವಿ. ನೇಬರ್ ಕೂಡ ಬಂದಿದ್ದರು, ಅವರು ಒಂದು ಗಿಫ್ಟ್ ತೊಗೊಂಬಂದಿದ್ರು. ಅದನ್ನು ಓಪನ್ ಮಾಡಬೇಕಿತ್ತು, ಅದ್ರ ಮೇಲೆ ಇತ್ತು ಅವ್ನ ಕಣ್ಣು. ಸೊ ಅದನ್ನು ಕಾರ್ನರಲ್ಲಿ ಇಟ್ಬಿಟ್ಟು ಅವ್ನು ಫಸ್ಟು ಕೇಕ್ ಕಟ್ ಮಾಡಪ್ಪ ಅಂತ ಹೇಳ್ಬಿಟ್ಟು. ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ. ಯಾರು ಬರ್ಡೇ ಆಗಿರಲಿ ಅವನೇ ಕೇಕ್ ಕಟ್ ಮಾಡಬೇಕು. ಆವತ್ತಿನ ದಿನ ಅವನದು ಬರ್ಡೇ ಆಗಿರುತ್ತೆ. ಸೊ ಅದು ಇಷ್ಟು ದಿನದವರೆಗೂ ಬಂದಿದೆ. ನೆಕ್ಸ್ಟ್ ಇಯರ್ ನೋಡೋಣ ಹೇಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಅವಾಗ ಸ್ವಲ್ಪ ಗೊತ್ತಾಗ್ಬೋದು ಅವನಿಗೆ. ಬಟ್ ಇವತ್ತಿನವರೆಗೂ ಅವನಿಗೆ ಯಾವುದೇ ಬರ್ಡೇ ಇದ್ರೂ ನನ್ನದೇ ಬರ್ಡೇ, ನಾನೇ ಕಟ್ ಮಾಡಬೇಕಂತಾನೆ. ಅವನ ಹ್ಯಾಪಿನೆಸ್ಸೇ ನಮಗೆ ಹ್ಯಾಪಿಯಾಗಿರತ್ತಲ್ವ. ಸೊ ಎಲ್ಲರೂ ಗಿಫ್ಟ್ಸ್ ಕೊಟ್ಟಿದ್ದಾಯಿತು. ತುಂಬ ಖುಷಿ ಆಯಿತು ಅವನಿಗೆ ಎಲ್ಲರೂ ಗಿಫ್ಟ್ಸ್ ಕೊಡೋದು. ಇದು ಲಾಸ್ಟ್, ಇದೊಂದು ಓಪನ್ ಮಾಡಬೇಕಿತ್ತು, ಸಮಾಧಾನ ಇಲ್ಲ ಅವನಿಗೆ, ಬೇಗ ಓಪನ್ ಮಾಡಬೇಕಿತ್ತು. ಸರಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫಸ್ಟ್ ಇದನ್ನು ಬೇರೆ ಕೆಲಸ ಏನಿದ್ರೂ ಸೈಡ್ಗೆ ಇಟ್ಬಿಟ್ಟು ಫಸ್ಟ್ ಇದನ್ನು ಓಪನ್ ಮಾಡಿ ತೋರಿಸ್ಬಿಡೋಣ ಅವನಿಗೆ ಅಂತೇಳ್ಬಿಟ್ಟು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡ್ತಿದ್ದಾನೆ ನೋಡಿ. ಅದೊಂದು ಆಸೆ ಅಲ್ವಾ ಮಕ್ಕಳಿಗೆ, ಏನಿದೆ ಅಂತ ಅದು ನೋಡಬೇಕು. ಈ ಥರ ಬಾಕ್ಸ್ ಆಗಿದ್ದರೂ ಕೂಡ ಅವ್ರು ಸಮಾಧಾನ ಆಗುತ್ತೆ. ಬಟ್ ರ್ಯಾಪ್ ಮಾಡಿದರೆ ಅವ್ರಿಗೆ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಓಪನ್ ಮಾಡಿ ನೋಡಿದ್ದಾಯಿತು, ತುಂಬ ಹ್ಯಾಪಿ. ನೇಬರ್ ಕೊಟ್ಟಿದ್ದು ಇದು ಅವನಿಗೆ. ಸೊ ಅವ್ನಿಗೆ ತುಂಬ ಇಷ್ಟ ಆಯಿತು. ಇದು ಕೂಡ ಒಂದು ಯೂಸ್ಫುಲ್ ಅಲ್ವಾ, ಡೈಲಿ ಲಂಚ್ ತೊಗೊಂಡೋಗೋದಕ್ಕೆ ಯೂಸ್ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡಿ ಇವತ್ತಿನ ದಿನ ತುಂಬ ಚೆನ್ನಾಗೋಯ್ತು. ಅವನು ಅಂತೂ ತುಂಬ ಖುಷಿಯಾಗಿದ್ದ. ಸ್ಕೂಲ್ಗೆ ಹೋಗಿನೂ ಅಷ್ಟೇ, ಮನೇಲಿದ್ದರು ಅಷ್ಟೇ. ಇವತ್ತಿನ ದಿನ ತುಂಬ ಚೆನ್ನಾಗೋಯ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.